ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಗಡದ ಹೋಳಿಗೆ ಮಾಡಿ ತೋರಿಸ್ತಾ ಇರೋದು. ಇದು ನಮ್ಮ ಕಡೆ ಪದ್ಧತಿಯಲ್ಲಿ ಮಾಡುವಂಥ ತಗಡದ ಹೋಳಿಗೆ ಅನ್ಬೋದು. ಹಾಗಿದ್ರೆ ನಿಮ್ಮ ಕಡೆ ಕೂಡ ಇದೇ ಪದ್ಧತಿಯಲ್ಲಿ ತಗಡದ ಹೋಳಿಗೆ ಮಾಡ್ತಾ ಇರೋರಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮಗೂ ಕೂಡ ನಿಮ್ಮ ಮನೇಲಿ ಕೂಡ ತಗಡದ ಹೋಳಿಗೆ ಇದೇ ಥರವಾಗಿ ಮಾಡೋರಿದ್ರೆ, ಮತ್ತು ಯಾರೆಲ್ಲ ಮನೇಲಿ ಈ ರೀತಿ ತಗಡದ ಹೋಳಿಗೆ ಮಾಡದೇ ಇರ್ತಾರಲ್ಲ, ಖಂಡಿತವಾಗಿ ವಿಡಿಯೋ ನೋಡಿಕೊಂಡು ನೀವು ಕೂಡ ಈ ರೀತಿ ತಗಡದ ಹೋಳಿಗೆ ಮಾಡ್ಕೋಬೋದು ವೀಕ್ಷಕರೇ. ತುಂಬಾ ಸಖತ್ತಾಗಿರುತ್ತೆ ಈ ರೀತಿ ಹೋಳಿಗೆ. ಬಾಯಲ್ಲಿಟ್ಟರೆ ನುಂಗೋಗೋ ರೀತಿ ಇರುತ್ತೆ ನೋಡಿ, ಅಷ್ಟು ಸೂಪರ್ ಆಗಿರುತ್ತೆ. ಹಾಗೆ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿಕೊಂಡು ನೀವು ಕೂಡ ತಗಡದ ಹೋಳಿಗೆ ಮಾಡ್ಕೋಬೋದು. ಯಾವುದಾದ್ರೂ ಹಬ್ಬಗಳಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಾದರೂ ಹೋಳಿಗೆ ಊಟ ಮಾಡಬೇಕಂತ ಅನಿಸಿದಾಗ ಈ ರೀತಿ ಡಿಫ್ರೆಂಟಾಗಿ ತಗಡದ ಹೋಳಿಗೆ ಮಾಡಿಕೊಂಡು ನೋಡಿ. ಹಾಗೆ ನಮ್ಮದು ಏನಂದರೆ, ನಾವು 1 ಅವರಲ್ಲಿ ನಾನು 2 kg ಅಷ್ಟು ಕೂಡ ಹೋಳಿಗೆ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದರೆ ಇಷ್ಟು ಬೇಗ ಫಾಸ್ಟಾಗಿ ಆಗುತ್ತೆ ಅಂದರೆ ಈ ಹೋಳಿಗೆ ಕೇಳಬೇಡಿ, ಅಷ್ಟು ಫಾಸ್ಟಾಗಿ ಹೋಳಿಗೆ ಮಾಡ್ಕೋಬೋದು. ಹಾಗಿದ್ರೆ ನಾನು ಇವತ್ತು ತಡ ಮಾಡಿದೆ ನಿಮಗೂ ಕೂಡ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಬೇಕಾಗುವಂಥ ಸಾಮಗ್ರಿಗಳೇನೆಂದರೆ, ಫಸ್ಟಿಗೆ ಕಡಲೆಬೇಳೆನೂ ತೊಗೊಂಡಿದ್ದೀನಿ. ಇವಾಗ ನಾನು ಕಡಲೆಬೇಳೆ ಅರ್ಧ kg ಅಷ್ಟು ತೊಗೊಂಡಿರೋದು. ಇದು ಕುಕ್ಕರ್ನಲ್ಲಿ ಹಾಕಿ ಇವಾಗ ಒಂದು 4 ಸಲ ತೊಳ್ಕೊಬೇಕು. ಯಾಕಂದರೆ ಇದರಲ್ಲಿರುವಂಥ ಹೊಲಸೆಲ್ಲ ಹೋಗಬೇಕು, ಆವಾಗಲೇ ಕಟ್ಟು ರುಚಿಯಾಗಿ ಬರೋದು. ಹಾಗಾಗಿ ನೀವು ಕೂಡ ಬೇಳೆ ಮಾರ್ಕೆಟ್ನಿಂದ ತಂದಿರ್ತೀವಲ್ಲ, ಒಂದು 4 ಸರ್ತಿ ತೊಗೊಂಡ್ಬಿಡಿ. ಇವಾಗ 4 ಸರ್ತಿ ನೀರೆಲ್ಲ ತೊಳ್ಕೊಂಡು ತೆಗೆದು ಮತ್ತೆ ಅದಕ್ಕೆ ನೀರು ಹಾಕಿರೋದು. ನೀರು ಎಷ್ಟು ಹಾಕೋಬೇಕಂದ್ರೆ 1.5 ಚರಿಗೆ ನೀರು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 5 ವಿಸಿಲ್ ಆಗಬೇಕು. 5 ವಿಸಿಲ್ ಆದಮೇಲೆ ಬೇಳೆ ಪರ್ಫೆಕ್ಟಾಗಿ ಕುದಿಯುತ್ತೆ. ಇವಾಗ ನೋಡಿ, ಬೇಳೆ ಕುದ್ದಿರೋದು ಕೂಡ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಬೇಳೆ ಕುದ್ದಿರೋದು, ಕಟ್ಟು ಕೂಡ ತುಂಬಾ ಸಖತ್ತಾಗಿ ಬಂದಿರೋದು. ಇವಾಗ ಕಟ್ಟೆಲ್ಲ ಸೋದಿಸ್ಕೊಂಡು ತೊಗೊಂಡ್ಬಿಡಿ. ಈ ರೀತಿ ಒಂದು ಜಲಡಿಯಲ್ಲಿ ಹಾಕಿದರೆ ಕಟ್ಟು ಎಲ್ಲ ಪೂರ್ತಿ ಕೆಳಗಡೆ ಬಂದುಬಿಡುತ್ತೆ, ಮೇಲೆ ಮಾತ್ರ ಬೇಳೆ ಎಲ್ಲ ಇರುತ್ತೆ. ಈ ರೀತಿ ನಾನು ಬೇಳೆ ಎಲ್ಲ ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಇವಾಗ ಬೇಳೆ ಎಲ್ಲ ಸೋದಿಸ್ಕೊಂಡು ತೊಗೊಂಡಾದ್ಮೇಲೆ ನಾನು ಈಗ ಹೋಳಿಗೆಗೆ ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂದರೆ ನೋಡಿ, ಈ ರೀತಿ ಮತ್ತೆ ಅದೇ ಕುಕ್ಕರ್ನಲ್ಲಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಒಂದು ಕಡೆಯಲ್ಲಿ ಕೂಡ ಹಾಕ್ಕೊಳ್ಳಿ. ಬೇಳೆ ಯಾವುದಾದ್ರೂ ಒಂದು ದಪ್ಪ ಬಾಣಲಿ ಇರೋ ಮಾತ್ರ ತೊಗೋಬೇಕಾಗುತ್ತೆ. ಯಾಕಂದರೆ ದಪ್ಪ ಬಾಣಲಿ ಇರೋದಿದ್ರೇ ಅದು ನಾವು ತಳ ಹತ್ಕೊಳ್ಳೋದಿಲ್ಲ. ಹಾಗಾಗಿ ಇವಾಗ ನಾನು ಅದೇ ಕುಕ್ಕರ್ನಲ್ಲಿ ಹಾಕ್ಕೊಂಡಿದ್ದೀನಿ. ಆದರೂ ನೀವು ಬೇಕಾದರೆ ದಪ್ಪ ಬಾಣಲಿ ಇರೋದು ತೊಗೋಬೋದು. ನಾನು ಇವಾಗ ಮತ್ತೆ ಅದೇನು ಅಂದರೆ ಸ್ವಲ್ಪ ಥರ ಕಾಣಿಸ್ತು, ಮತ್ತು ಅದಕ್ಕೋಸ್ಕರ ನಾನು ಬಾಣಲಿಯಲ್ಲಿ ಹಾಕ್ಕೊಂಡಿಲ್ಲ. ಇದು ಸಾರಿ, ಕುಕ್ಕರ್ನಲ್ಲಿ ತೆಗೆದು ಒಂದು ಕಡೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಕಡೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ಬಿಡ್ತೀನಿ. ಇವಾಗ ಇದಕ್ಕೆ ನಾವು ಏನು ಹಾಕೋಬೇಕಂದ್ರೆ, 1 ಚಿಟಿಕೆಯಷ್ಟು ಉಪ್ಪು ಹಾಕಬೇಕು. ಯಾವುದೇ ಸ್ವೀಟ್ ಮಾಡಿದ್ರೂ ವೀಕ್ಷಕರೇ 1 ಚಿಟಿಕೆಯಷ್ಟು ಉಪ್ಪಿದ್ರೇ ರುಚಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಮತ್ತೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇವಾಗ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ನಾನು ಇವಾಗ ಸ್ಟವ್ ಮೇಲೆ ಮತ್ತೆ ಇದು ಇಟ್ಕೊಳ್ತೀನಿ. ಸಣ್ಣ ಉರಿ ಇಟ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡ್ಮೇಲೆ ನಾನು ಅದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೆಲ್ಲ ನಿಮಗೆ ರುಚಿ ಇಷ್ಟದಷ್ಟು ಬೆಲ್ಲ ಹಾಕೋಬೇಕಾಗುತ್ತೆ. ಅಂದರೂ ಕೂಡ ನಿಮಗೆ ಹೇಳ್ತೀನಿ ನೋಡಿ, ನಾನು ಇವಾಗ ಅರ್ಧ kg ಅಷ್ಟು ಬೇಳೆ ತೊಗೊಂಡಿದ್ದೀನಿ. ಬೇಳೆ ನೋಡಿ, ಅರ್ಧ kg ಅಷ್ಟು ತೊಗೊಂಡ್ರೆ ನೀವು ನಮ್ಮ 1/4 kgಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರೋದು ಬೆಲ್ಲ. ನೀವು ಕೂಡ ಬೇಕಾದರೆ ಕಡಿಮೆ ಜಾಸ್ತಿ ಮಾಡ್ಕೋಬೋದು. ನಾನು ಇವಾಗ ಅರ್ಧ kgಗೆ ಸ್ವಲ್ಪ ಕಡಿಮೆ ಆಗೋಷ್ಟು 100 ಗ್ರಾಮ್ ಕಡಿಮೆ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಬೆಲ್ಲ ಹಾಕಿ ಮತ್ತೆ ನಾವು ಸಣ್ಣ ಉರಿ ಇಟ್ಕೊಂಡು ಇವಾಗ ನಾವು ಇದು ಹೂರಣ ಕುದಿಸ್ಕೋಬೇಕಾಗತ್ತೆ. ಎಲ್ಲಿವರೆಗೂ ಅಂದರೆ ಬೆಲ್ಲ ಪೂರ್ತಿ ಮೆಲ್ಟ್ ಆಗಬೇಕು, ಮತ್ತು ಮೆಲ್ಟ್ ಆಗಿರುವಂಥ ಬೆಲ್ಲ ಮತ್ತು ಹೂರಣ ಎಲ್ಲ ಕೂಡ ಗಟ್ಟಿಯಾಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇವಾಗ ನೋಡಿ, ಬೆಲ್ಲ ಎಲ್ಲ ಈ ರೀತಿ ಕರಗಿರೋದು ಕಾಣಿಸ್ತಾ ಇರ್ಬೋದು. ಇನ್ನೂ ಸ್ವಲ್ಪ ಹೊತ್ತು ನಾವು ಇದು ಕುದಿಸ್ತಾ ಬರಬೇಕು. ಎಲ್ಲಿವರೆಗೂ ಅಂದರೆ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡ್ವಿ ಅಂದರೆ ಈ ಹೂರಣ ರೆಡಿ ಮಾಡಿಟ್ಟಿರುವಂಥ ಹೂರಣ ನೀವು 15 ದಿವಸದವರೆಗೂ ಕೂಡ ಇಟ್ಟರೆ ಏನೂ ಕೂಡ ಕೆಡೋದಿಲ್ಲ ವೀಕ್ಷಕರೇ. ಖಂಡಿತವಾಗಿ ಈ ಥರ ಟ್ರೈ ಮಾಡ್ಬೋದು. ಇವಾಗ ಇದು ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಚೆನ್ನಾಗಿ ಸ್ವಲ್ಪ ಅಟ್ಟಿಸ್ಕೊಂಡಾದ್ಮೇಲೆ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ನಾನು ಇವಾಗ ಹಾಕೋದಕ್ಕೆ ಬೇಳೆ ತೊಗೋತಾ ಇದ್ದೀನಿ. ನೋಡಿ, ಈ ರೀತಿ ಬೇಳೆ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ. ನಾನು ಸ್ವಲ್ಪ ಬಿಸಿ ಇರುವಾಗ ರುಬ್ಕೊಂಡೆ ಅಂದರೆ ಹೂರಣ ಪರ್ಫೆಕ್ಟಾಗಿ ಆಗುತ್ತೆ ಅಂತ ನಾನು ರುಬ್ಕೊಳ್ತಾ ಇದ್ದೀನಿ. ಒಂದೊಂದು ಸರ್ತಿ ನಿಮ್ಮ ಹತ್ರ ಏನಾಗುತ್ತೆ ಅಂದರೆ, ಬೇಳೆ ನಾವು ಸ್ವಲ್ಪ ಜಾಸ್ತಿನೇ ಕುದ್ದುಬಿಟ್ರೆ ಸ್ವಲ್ಪ ಹೂರಣ ಕೂಡ ಮಿಕ್ಸಿಯಲ್ಲಿ ರುಬ್ಬಿದ ಮೇಲೆ ಅಳಕಾಗುತ್ತಲ್ವ, ಆವಾಗ ಏನು ಮಾಡಬೇಕಂದ್ರೆ ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಮತ್ತೆ ಹೂರಣ ಹಿಂಡ್ಕೋಬೋದು. ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದು ಒಂದು ತಟ್ಟೆಯಲ್ಲಿ ತೆಗೆದು ಸೈಡಿಗೆ ಇಟ್ಕೊಂಡು ಬಿಡ್ತೀನಿ. ಮತ್ತು ಈ ಕಡೆ ನಾವು ಈಗ ಹೂರಣ ರೆಡಿ ಆಯಿತು. ಹೂರಣ ಜೊತೆಗೆ ನಾವೀಗ ಹಿಟ್ಟು ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇವಾಗ 1 kg ಅಷ್ಟು ಹೋಳಿಗೆ ಹಿಟ್ಟು ತೊಗೊಂಡಿದ್ದೀನಿ. ನಮ್ಮ ಕಡೆ ಅಂತರ ಸಿಗುತ್ತೆ ಹೋಳಿಗೆ ಹಿಟ್ಟು. ನಿಮ್ಮ ಕಡೆ ಸಿಗದೆ ಇರೋರಿದ್ದರೆ ಮೈದಾ ಹಿಟ್ಟು ಕೂಡ ತೊಗೋಬೋದು. ಇದು ನೋಡಿ, ನಾವು ಯಾವಾಗಲೂ ನಮ್ಮ ಕಡೆ ಮಹಾರಾಷ್ಟ್ರದಲ್ಲಿ ಕೂಡ ಹೋಳಿಗೆ ಹಿಟ್ಟು ಸಿಗುತ್ತೆ. ನಾನು ಅದೇ ತರ್ತೀನಿ ಹೋಳಿಗೆ ಹಿಟ್ಟೆ. ಇದು ಬೇಕಾದರೆ ಹೋಳಿಗೆ ಹಿಟ್ಟು ಸಿಗದೇ ಇದ್ದರೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಅದು ಕೂಡ ಹೋಳಿಗೆ ಹಿಟ್ಟೇ ಆಗುತ್ತೆ. ಹಾಗಾಗಿ ನೀವು ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ಹೋಳಿಗೆ ಹಿಟ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ.
ನಿಮಗೆ ಜಿಗಿ ಜಾಸ್ತಿ ಬೇಕಾದರೆ ನೀವು ಹಾಗೆ ಹಿಟ್ಟು ನಾದ್ಕೋಬೋದು. ಮೈದಾ ಹಿಟ್ಟು ಹಾಗೆ ನಾದ್ಕೊಂಡ್ರೆ ಜಿಗಿ ಜಾಸ್ತಿ ಬರುತ್ತೆ. ನಾನು ಸ್ವಲ್ಪನೇ ಇರಲಿ ಅಂತ ಮೈದಾ ಹಿಟ್ಟು ಜೊತೆಗೆ ನಾನಿವಾಗ ಹೋಳಿಗೆ ಹಿಟ್ಟಿನ ಜೊತೆಗೆ ನಾನಿವಾಗ ಗೋಧಿ ಹಿಟ್ಟು ಕೂಡ ಬೆರೆಸ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, 1 ಸ್ಪೂನಷ್ಟು ಅರಶಿನದ ಪುಡಿ ಹಾಕ್ಕೊಂಡ್ರೆ ಹೋಳಿಗೆ ಕಲರ್ ಸಖತ್ತಾಗಿ ಬರುತ್ತೆ. ಹಾಗಿದ್ರೆ ನಿಮಗೆ ಇಷ್ಟ ಇದ್ದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಕಣಕ ಕೂಡ ಕರೆಕ್ಟಾಗಿ ನಾದ್ಕೊಳ್ಳೋದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಬರ್ರಿ. ಎಲ್ಲಿವರೆಗೂ ಕಣಕ ಜಿಗಿಯಾಗಿ ಬರುತ್ತೆ ಅಲ್ಲಿವರೆಗೂ ಹೋಳಿಗೆ ಪರ್ಫೆಕ್ಟಾಗಿ ಬರಬೇಕಂದ್ರೆ ಕಣಕ ಪರ್ಫೆಕ್ಟಾಗಿ ಇರಬೇಕಾಗತ್ತೆ. ಮತ್ತು ಹೂರಣ ಮತ್ತು ಕಣಕ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಕರೆಕ್ಟಾಗಿ ನಾದ್ಕೊಂಡ್ವಿ ಅಂದ್ರೇ ಅದು ಹೋಳಿಗೆ ಪರ್ಫೆಕ್ಟಾಗಿ ಬರುತ್ತೆ. ಯಾವಾಗಲೂ ಕೂಡ ಇದು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ. ಹಿಟ್ಟು ಗಟ್ಟಿಯಾಗಿದೆ, ಹೂರಣ ಅಳಕ ಇದ್ದರೆ ನಮ್ಮ ಹೋಳಿಗೆ ಬರೋದು ಇಲ್ಲ. ಕರೆಕ್ಟಾಗಿ ಹಿಟ್ಟು ಕೂಡ ಕರೆಕ್ಟಾಗಿರಬೇಕು ಮತ್ತು ಹೂರಣ ಕೂಡ ಕರೆಕ್ಟಾಗಿರಬೇಕು. ಹೂರಣ ಸ್ವಲ್ಪ ಆದರೆ ಏನಾದರೂ ಅಳಕ ಆದರೆ ನೀವು ಫ್ರಿಜ್ ಒಳಗಡೆ ಒಂದು ತಟ್ಟೆಯಲ್ಲಿ ಹಾಕಿ 1 ಅವರಷ್ಟು ಬಿಟ್ಟು ಮತ್ತೆ ತೊಗೊಂಡ್ರೆ ಗಟ್ಟಿಯಾಗುತ್ತೆ. ಇವಾಗ ಹಿಟ್ಟು ಚೆನ್ನಾಗಿ ಜಿಗಿ ಬರೆಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಜಿಗಿ ಬರುತ್ತೆ ಅಷ್ಟೇ ಚೆನ್ನಾಗಿ ಹೋಳಿಗೆ ಮಾಡೋದಕ್ಕೆ ಬರುತ್ತೆ. ಈ ಥರ ಕಲಿಸ್ಕೋಬೇಕಾಗತ್ತೆ. ಜಿಗಿ ಬರೋವರೆಗೂ ನಾವು ಕಲಿಸ್ತಾನೇ ಇರಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ಜಿಗಿ ಬರುತ್ತಲ್ವ ಅಷ್ಟೇ ಚೆನ್ನಾಗಿ ಹೋಳಿಗೆ ಸ್ವಲ್ಪ ಕೂಡ ಹರಿಯೋದಿಲ್ಲ. ಹಾಗೆ ನಾವು ನಾದೋದ್ರಲ್ಲಿ ಕೂಡ ಇರುತ್ತೆ. ಎಷ್ಟು ಚೆನ್ನಾಗಿ ನಾದ್ಕೋತೀವಲ್ಲ ಅಷ್ಟೇ ಚೆನ್ನಾಗಿ ಮೃದುವಾಗಿ ಹೋಳಿಗೆ ಬರುತ್ತೆ ಮತ್ತು ಫಾಸ್ಟಾಗಿ ಕೂಡ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇವಾಗ ಹಿಟ್ಟು ಕಲಿಸ್ಕೊಂಡು ನಾನು 1 ಅವರಷ್ಟು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ. ಮತ್ತೆಷ್ಟು ಚೆನ್ನಾಗಿ ಜಿಗಿ ಬಂದಿರೋದು. ಇವಾಗ ನಾನು ಜಿಗಿ ಬಂದಿರೋಂಥ ಹಿಟ್ಟು ಒಂದು ಉಳ್ಳೆ ತೊಗೊಂಡಿದ್ದೀನಿ ನೋಡಿ, ತೋರಿಸ್ತಾ ಇರೋವಂಥದ್ದು. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿರೋದಂತ. ಇಷ್ಟು ಸಾಫ್ಟಾಗಿ ನಾದ್ಕೋಬೇಕಾಗತ್ತೆ. ಬನ್ನಿ, ಮತ್ತೆ ಹಿಟ್ಟು ಕೂಡ ರೆಡಿ ಆಯಿತು, ಹೂರಣ ಕೂಡ ರೆಡಿ ಆಯಿತು. ನಿಮಗೆ ಹೋಳಿಗೆ ಕೂಡ ತೋರಿಸ್ಕೊಂಡು ಬರ್ತೀನಿ ಯಾವ ರೀತಿ ನಮ್ಮ ಪದ್ಧತಿಯಲ್ಲಿ ಹೋಳಿಗೆ ಮಾಡ್ತೀವಿ ಅಂತ. ಈ ರೀತಿ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಈ ಕಡೆ ಸೈಡಿಗೆ ಹೂರಣ ಇಟ್ಕೊಂಡಿದ್ದೀನಿ, ಹಾಗೆ ಈ ಕಡೆ ಸೈಡಲ್ಲಿ ಹಿಟ್ಟು ಕೂಡ ಇಟ್ಕೊಂಡಿದ್ದೀವಿ. ಇದು ನಮ್ಮ ಕಡೆ ಅಂತ ಸಿಗುವಂಥ ತಗಡ ಅಂತೀವಿ. ಇದು ಒಂಥರ ನಮ್ಮ ಯಾವುದೇ ಜಾತ್ರೆಯಲ್ಲಿ ಕೂಡ ಸಿಗುತ್ತೆ, ಇಲ್ಲ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಈ ರೀತಿ ತಗಡ ಅಂತ ಕುಡಿ ಅಂದರೆ ಕೊಡ್ತಾರೆ. ಈ ರೀತಿ ತಗಡ ತಗೊಂಡು ಇವಾಗ ತಗಡದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೊಗೊಂಡಿದ್ದೀನಿ. ಆಮೇಲೆ ಒಂದು ಹಿಟ್ಟಿನ ಉಳ್ಳೆ ಮಾಡಿಕೊಂಡು ಅದರಲ್ಲಿ ಹೂರಣ ಫಿಲಪ್ ಮಾಡಿಕೊಂಡು ಈ ರೀತಿ ಎಣ್ಣೆಗೆ ಕೂಡ ಲಟ್ಟಣಿಗೆ ಕೂಡ ಎಣ್ಣೆ ಹಚ್ಕೊಂಡು ಈ ರೀತಿ ಲಟ್ಟಿಸ್ತಾ ಹೋದರೆ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಸೂಪರಾಗಿ ಬರುತ್ತೆ. 1 ಸರ್ತಿ 2 ಸರ್ತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ಬಂದೇ ಬರುತ್ತೆ. ನಿಮ್ಮ ಹತ್ತಿರ ತಗಡ ಇಲ್ಲಾಂದರೆ ನಿಮ್ಮ ಯಾರಾದರೂ ಸೈಡಲ್ಲಿರುವಂಥ ಯಾರಾದರೂ ಇರ್ತಾರಲ್ಲ ಅವರಿಗೂ ಕೂಡ ಕೇಳಿದ್ರೆ ಈ ರೀತಿ ನಿಮ್ಮ ಹತ್ರ ತಗಡ ಇದೆ ಅಂತ, ಅವರು ಕೂಡ ಉತ್ತರ ಕರ್ನಾಟಕದವ್ರು ಇದ್ದರೆ ಅವರ ಮನೇಲಿ ಇದ್ದೇ ಇರುತ್ತೆ. ಅವರಿಗೂ ಕೂಡ ಕೇಳಿ ತೊಗೋಬೋದು. ನೀವು ಕೂಡ ಈ ರೀತಿ ತಗಡ ತೊಗೊಂಡು ಈ ರೀತಿ ನೀವು ಕೂಡ ಹೋಳಿಗೆ ಮಾಡ್ಕೋಬೋದು. ತುಂಬಾ ಫಾಸ್ಟಾಗಿ ಆಗುತ್ತೆ ನೋಡಿ. ಇನ್ನೊಂದು ಕೂಡ ಉಳ್ಳೆ ತೊಗೊಂಡೆ, ಮತ್ತು ಈ ಕಡೆ ಉಳ್ಳೆ ತೊಗೊಂಡು ಅದರಲ್ಲಿಯೂ ಕೂಡ ತುಂಬ್ಕೊಂಡು ತೊಗೋತಾ ಇದ್ದೀನಿ. ಇದು ಎಣ್ಣೆ ಹಚ್ಚಿರುವಂಥ ಹೋಳಿಗೆ ಅಂತೀನಿ ವೀಕ್ಷಕರೇ. ಕೈ ಮಾತ್ರ ತುಂಬಾ ಸುಡ್ತಾ ಇರುತ್ತೆ, ಕೈ ಚಟಿಕೆ ಕೊಡ್ತಾ ಇರುತ್ತೆ. ಹಾಗಾದರೆ ನೀವು ಸ್ವಲ್ಪ ಕೇರ್ ಮಾಡಿಕೊಂಡು ಮಾಡಿ, ಒಂದು ಕಡ್ಚಿ ಸಹಾಯದಿಂದ ಮಾಡ್ಕೋಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಬರ್ತದಲ್ವ ಸ್ನೇಹಿತರೆ. ಈ ಥರ ಹೋಳಿಗೆ ದೊಡ್ಡ ದೊಡ್ಡ ಸೈಜಲ್ಲಿ ಮಾಡ್ತೀವಿ ನಮ್ಮ ಕಡೆ. ಒಂದು ಹೋಳಿಗೆ ಊಟ ಮಾಡಿದ್ರೆ ಅವ್ರು ಔಟ್ ಆಗಬೇಕು, ಅಷ್ಟು ಹೊಟ್ಟೆ ತುಂಬ ಹೋಗುತ್ತೆ ವೀಕ್ಷಕರೇ. ಹಾಗಿದ್ರೆ ಇದ್ರ ಜೊತೆಗೆ ಬಿಸಿ ಬಿಸಿ ಹೋಳಿಗೆ ತುಪ್ಪ ಇದ್ದರೆ ಅದರ ರುಚಿನೇ ಬೇರೆ ಅನ್ಬೋದು. ಹಾಗಾದರೆ ಈ ಹಬ್ಬಗಳಲ್ಲಿ ಮಾಡ್ಕೋಬೋದಾದ ಈ ಹೋಳಿಗೆ ಕೂಡ ನೀವು ಯಾವಾಗ ಬೇಕು ಆವಾಗ ಈ ರೀತಿ ಟ್ರೈ ಮಾಡಿಕೊಂಡು ನೋಡಿ. ಮತ್ತು ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಕೂಡ ಹೋಳಿಗೆ ಲಟ್ಟಿಸ್ತಾ ಇದ್ದೀನಿ ನೋಡಿ. ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಂಡಿರ್ತೀವಲ್ಲ ಅದು ಈಸಿಯಾಗಿ ನಾವು ಹಂಚಿನ ಮೇಲೆ ಹಾಕುವಾಗ ತುಂಬಾ ಸಖತ್ತಾಗಿ ಬಿಟ್ಕೊಳ್ತಾ ಬರುತ್ತೆ ನೋಡಿ. ಈ ಹಂಚಿನ ಮೇಲೆ ಹಾಕ್ತೀವಲ್ಲ ಸ್ವಲ್ಪ ಈ ರೀತಿ ನೋಡಿ ತಗಡ ಈ ರೀತಿ ಹಾಕ್ಕೊಂಡು ಸ್ವಲ್ಪನೇ ಈ ರೀತಿ ಹೋಳಿಗೆ ತೆಗೆದು ಈ ರೀತಿ ತಗಡಕ್ಕೆ ಹೋಳಿಗೆ ಹಂಚಿಗೆ ಹಚ್ಕೊಂಡು ಬಿಟ್ವಿ ಅಂದರೆ ಎಲ್ಲನೂ ಕೂಡ ಹೋಳಿಗೆ ಬಿಟ್ಕೊಳ್ತಾ ಬರುತ್ತೆ. ತುಂಬಾ ಸಿಂಪಲ್ ಅನ್ಬೋದು, ಏನು ಜಾಸ್ತಿ ಏನು ಹಾಡಿಲ್ಲ. 1 ಸರ್ತಿ 2 ಸರ್ತಿ ಟ್ರೈ ಮಾಡ್ಬೋದು. ಇವಾಗ ಹೋಳಿಗೆ ಕೂಡ ಉಬ್ಬಿ ಬರ್ತಾ ಇರೋದು ನೋಡಿ. ವಾವ್, ಸೂಪರಾಗಿ ಕಲರ್ ಕೂಡ ಚೆನ್ನಾಗಿ ಬಂದಿರೋದು, ಅರಿಶಿನ ಹಾಕೋದಿರೋದಿಲ್ಲ ಅದಕ್ಕೋಸ್ಕರ. ಇವತ್ತಿನ ಹೋಳಿಗೆ ನೋಡಿ ನೋಡ್ರಿ 15 ನಿಮಿಷದಲ್ಲಿ 100 ಹೋಳಿಗೆ ಮಾಡ್ಕೋಬೋದು, ಅಷ್ಟು ಸ್ಪೀಡ್ ಆಗುತ್ತೆ. ಹಾಗಾದರೆ ನೀವು ಕೂಡ ಟ್ರೈ ಮಾಡಿ. ನಿಮಗೂ ಕೂಡ ಈ ರೀತಿ ಹೋಳಿಗೆ ಫಾಸ್ಟಾಗಿ ಮಾಡ್ಕೋಬೇಕಂದ್ರೆ ಈ ಥರ ಪದ್ಧತಿಯಲ್ಲಿ ಮಾಡ್ಕೋಬೋದು. 1 ಸರ್ತಿ 2 ಸರ್ತಿ ನಿಮಗೆ ಒಂಥರ ಹಾರ್ಡ್ ಅನಿಸುತ್ತೆ, ಆಮೇಲೆ ರೂಢಿ ಆಗ್ತಾ ಹೋದರೆ ತುಂಬಾ ಸಿಂಪಲ್ ಆಗುತ್ತೆ. ಈ ರೀತಿ ನೀವು ಕೂಡ ಒಬ್ಬಟ್ಟು ಮಾಡಿ ನೋಡಿ. ನಿಮಗೂ ಕೂಡ ಈ ರೀತಿ ಒಬ್ಬಟ್ಟು ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಬಾಯ್ ಬಾಯ್.